ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸಿನಿಮಾದಲ್ಲಿ ಒಂದು ಖತರ್ನಾಕ್ ಕಿಲಾಡಿ ಕಾಜಲ್ ಅಂತ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಆ ಸಿನಿಮಾ ಏನು ಮಾಡಿದ್ದೀನಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟರಲ್ಲಿ. ನಂದು ಉತ್ತರ ಕರ್ನಾಟಕ ಗುಲ್ಬರ್ಗ ಸರ್. ನಾನು ಇದರಲ್ಲಿ ಮಜ್ಜಿಗೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಈಗ ಹೆಂಗಿದ್ದೀನಿ ಡೀಸೆಂಟಾಗಿ ಇದೇ ಥರ ಕ್ಯಾರೆಕ್ಟರ್ ನಾನು ಅದರಲ್ಲಿ ಏನು ಕಿರಿಕಿರಿ ಮಾಡ್ದೇನೆ ಡೀಸೆಂಟಾಗಿ ಒಬ್ಬ ತಾಯಿಗೆ ಒಬ್ಬ ಮಗ ಹೆಂಗಿರ್ತಾನೋ ಮನೇಲಿ ಅದೇ ಥರ ಕ್ಯಾರೆಕ್ಟರ್ ಮಾಡಿರೋ ನಾನು. ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಸರ್. ತುಂಬ ಇಂಟ್ರೆಸ್ಟೆಡ್ ಎಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಅಂದರೆ ಇದಕ್ಕೆ ಅಂತ ಏನು ನಾವು ಟೀಮ್ ಸೇರ್ಕೊಂಡಿದ್ದೀವಲ್ಲ ಎಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂದರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟು ಅದ್ಭುತವಾಗಿ ಬಂದಿದೆ. ಹೀರೋಗಳು ಅಂತ ಏನಿದಾರಲ್ಲ ಸರ್, ಇಲ್ಲಿ 14 ಜನ ಇದ್ದಾರೆ ಹೀರೋ ಸರ್. ಒಬ್ಬ ಹೀರೋ ಒಬ್ಬಳು ಹೀರೋಯಿನ್ ಇರ್ತಾರೆ. ನಮ್ಮಲ್ಲಿ 14 ಜನ ಹೀರೋಗಳಿದ್ದಾರೆ. ಅವ್ರು ಎಲ್ಲರೂ ಇಲ್ಲಿದ್ದಾರೆ ಸ್ಟೇಜ್ ಮೇಲೆ. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ದಕ್ಕೆ ಅಂತಾರೆ ಸರ್. ಪ್ರೀತಿಯಿಂದ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾನೇ ಅದೇನು ಬೇಕು ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಕಂಟ್ರಿ ಮಾಡಿ ಸರ್. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿ ಒಂದು ಅದ್ಭುತವಾಗಿ ಸಿನಿಮಾ ತಂದಿದ್ದೀವಿ ಸರ್. ಇಲ್ಲಿವರೆಗೂ ಇನ್ನು ಮೇಲೆ ನೀವು ತೊಗೊಂಡು ಹೋಗ್ಬೇಕು ಸರ್. ಮೀಡಿಯಾ ಮಿತ್ರರಾಗಲಿ ನಮ್ಮ ಎಲ್ಲ ಕನ್ನಡ ಪ್ರೇಕ್ಷಕರಾಗಲಿ ಎಲ್ಲ ತೊಗೊಂಡು ಹೋಗ್ಬೇಕು. ಅದು ಸಪೋರ್ಟು ಆಶೀರ್ವಾದ ನಮ್ಮಲ್ಲಿರಲಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ಗೆ ಅರವಿಂದ್ ಸರ್ ಮತ್ತೆ ಶಿಲ್ಪಾ ಮೇಡಮ್ ನಾನು 3 ಜನ ಯಾವಾಗಲೂ ತುಂಬಾ ಒಂದಷ್ಟು ಕೆಲಸಗಳಿಗೆ ಓಡಾಟ ಮಾಡ್ತಾನೆ ಇರ್ತೀವಿ. ಸೊ ಹಿಂಗೆ ಮಾತಾಡ್ತಾ ಸರ್ ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಸರ್, ನಾವೇ ಮಾಡೋಣ ಸರ್, ನೀವು ಮತ್ತೆ ಆ್ಯಕ್ಟ್ ಮಾಡಿ ಅಂತ ನಾನು ತುಂಬಾ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೆ. ಸೊ ಹಂಗೆ ಮಾತಾಡ್ತಾ ಸರ್ ಒಂದಷ್ಟು ಕತೆಗಳು ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸರ್ ಎಲ್ಲೇ ಹೋದ್ರು ಟಕ್ಕಂದು ಅದೊಂದು ಕತೆ ಇನ್ನೊಂದು ಕತೆ ಮಾಡ್ತಾನೆ ಇರ್ತಾರೆ. ಸೊ ಹಿಂಗೆ ಮಾತಾಡ್ತಾ ಈ ತರ ಒಂದು ಮಾಡೋಣ ಅಂತ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿರೋರೆಲ್ರೂ ತುಂಬಾ ಹಾರ್ಡ್ ವರ್ಕ್ ಮಾಡಿ ಖುಷಿಯಿಂದ ಪ್ರೀತಿಯಿಂದ ಜೊತೆಗೆ ಅದು ಹೆಂಗ್ ಸಿನಿಮಾ ಮುಗೀತು ಅಂತಾನೆ ಗೊತ್ತಿಲ್ಲ. ಸೊ ನಮ್ಗೆಲ್ಲ ತೆರೆ ಹಿಂದೆ ಒಂದಷ್ಟು ಜನ ಕೆಲಸ ಮಾಡಿದವ್ರಿಗೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ನನ್ನ ಪಾತ್ರ ಬಂದು ಪಂಚಪ್ರಸಾದ್ ಅವರ ಆಪ್ತ ಬಂಟ. ಈಗ ಹೆಂಗ್ ನಿಂತಿದ್ದೀನೋ ಹಂಗೆ ಸಿನಿಮಾ ಫುಲ್ ಇರ್ತೀನಿ. ಸೊ ಥ್ಯಾಂಕ್ ಯು ಸರ್. ರಿಯಲ್ ಎಸ್ಟೇಟ್ ರುದ್ರ ಪಾತ್ರ ಮಾಡಿದ್ದೀನಿ ಸರ್. ಒಬ್ಬ ಅಸಾಮಾನ್ಯ ಸಂಘಟನೆಯಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಾಗ ನಡೆಯುವಂತಹ ನೋವು ನಲಿವುಗಳ ಆಕ್ರಂದನೆಯ ಕ್ಯಾರೆಕ್ಟರ್ ನಂದು. ತುಂಬ ಥ್ಯಾಂಕ್ಸ್ ಸರ್. ಈ ಕ್ರೆಡಿಟ್ ಎಲ್ಲ ಶ್ರೀ ಅರವಿಂದ್ ಕೌಶಿಕ್ ಸರ್ ಅವರಿಗೆ ಸಲ್ಲುತ್ತೆ ಅಂತ ನಾನು ಸವಿನಯವಾಗಿ ಮನವಿ ಸಲ್ಲಿಸ್ತಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಶ್ರೀನಾಥ್ ಅಂತ ಪಾವಗಡ. ನನಗೆ ಈ ಪಿಕ್ಚರಲ್ಲಿ ಮೆಡಿಕಲ್ ವಾಸನ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅರವಿಂದ್ ಸರ್ ಅವರಿಗೆ ಧನ್ಯವಾದಗಳು. ಒಂದು ಪ್ರೋತ್ಸಾಹ ಪ್ರಶಂಸೆ ಇಷ್ಟರ ಮಟ್ಟಿಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜವಾಗ್ಲೂ ವೈಯಕ್ತಿಕವಾಗಿ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ 2ನೇ ಸಲ ಸುದ್ದಿ ಕಳಿಸಿದಾಗಲೂ ಕೂಡ ಅದೇ ಪ್ರೀತಿ ಅದೇ ಉತ್ಸಾಹ ಮತ್ತು ಅರವಿಂದ್ ಕೌಶಿಕ್ ಅವ್ರ ಮೇಲೆ ನೀವಿಟ್ಟಿರುವಂಥ ನಂಬಿಕೆ ಈ ಸಲ ಅದು ಪ್ರೂವ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಸೊ ಇವತ್ತು ಈ ಕ್ಷಣ ಈ ಒಂದು ಚಿತ್ರದ ಕ್ಯಾರೆಕ್ಟರ್ ಟೀಸರ್ನ ರಿಲೀಸ್ ಮಾಡೋಂಥ ಹೊತ್ತುಗಳಿಗೆ ಈ ಒಂದು ಶುಭ ಸಂದರ್ಭಕ್ಕೆ ನಿಮ್ಮ ಜೊತೆಗೆ ಕೂಡಿ ಇದನ್ನು ಲಾಂಚ್ ಮಾಡಬೇಕು ಅನ್ನೋ ಉದ್ದೇಶ ಆಗಿತ್ತು. ಈಗಾಗಲೇ ಒಂದಷ್ಟು ಪಾತ್ರಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ಅರವಿಂದ್ ಕೌಶಿಕ್ ಅವರು ಬಿಟ್ಟಿದ್ದಾರೆ. ಸೊ ಅಲ್ಟಿಮೇಟ್ ಟೀಸರ್ನ ರಿಲೀಸ್ ಮಾಡ್ತಾರೆ. ಅದಕ್ಕೂ ಮೊದಲು ಈ ಒಂದು ಸಿನಿಮಾದ ಜರ್ನಿ, ಕಂಟ್ರಿ ಮೇಡ್ ಭಾಗ 2ರ ಜರ್ನಿ, ಟೈಟಲ್ ರಿವೀಲು ಅವ್ರು ಸುಮಾರು ದಿನದಿಂದ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಟೈಟ್ಲ್ ಆಗ್ತೀನಿ ಅಂತ ಬೇಜಾರು ಹುಟ್ಟಿಸ್ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಫೈನಲಿ ಆ ಟೈಟ್ಲನ್ನ ಉಪೇಂದ್ರ ಅವ್ರ ಕಡೆಯಿಂದ ರಿವೀಲ್ ಮಾಡಿಸಿದ್ರು. ಅದಾದಮೇಲೆ ಒಂದು ಬೆಟ್ಟಪ್ಪ ಅಂದರೆ ಆಂಟಿ ರೌಡಿ ಗಾರ್ಡ್ ಎಲಿಮೆಂಟ್ ಅಂದರೆ ಆ ಒಂದು ಪಾತ್ರನ ಪರಿಚಯ ಮಾಡೋದಕ್ಕೂ ಕೂಡ ಒಂದು ಕ್ಯಾಂಪೇನ್ನ ಮಾಡಿದ್ದು. ಅದನ್ನೆಲ್ಲ ನೀವು ತುಂಬ ಉತ್ಸುಕರಾಗಿ ಅದನ್ನು ಪ್ರೋತ್ಸಾಹಿಸಿದ್ರ.